ರವಿ ಊರಿಗೆ ಬಂದಿನಿ ಅಂತ ಫೋನ್ ಮಾಡಿದ್ದ. ಇಷ್ಟೊತ್ತನಾದ್ರೂ ಯಾಕೆ ಬರಲಿಲ್ಲ ಹುಡುಗ? ಆರಾಮದೇನಪ್ಪ. ನಿಮ್ಗೊಂದು ಸಿಹಿ ಸುದ್ದಿ. ಏನದು? ನಿಮ್ಮ ಆಸೆ ಅಂತ MBBS ಮುಗಿಸಿ ನಾನೀಗ ಡಾಕ್ಟರ್ ಆಗಿದ್ದೀನಮ್ಮ. ನನಗೆ ಗೊತ್ತಿತ್ತಪ್ಪ, ನೀ MBBS ಪಾಸ್ ಮಾಡಿ ಡಾಕ್ಟರ್ ಆಗೇ ಊರಿಗೆ ಬರ್ತಿ ಅಂತ. ನಡಿ, ಇದೀ ಸಂತೋಷಕ್ಕೆ ಬ್ಯಾಳೆ ಹಾಕಿ ಹೋಳಿಗೆ ಮಾಡ್ತೀನಿ. ಹೋಳಿಗೆ ಮಾಡ್ತೀರಾ? ನಾನು ಹೋಳಿಗೆ ಊಟ ಮಾಡಿ ತುಂಬಾ ದಿವಸ ಆಯ್ತು. ಇವತ್ತು ನಿಮ್ ಕೈಯಾರೆ ಹೋಳಿಗೆ ಊಟ ಮಾಡ್ಲೇಬೇಕು ಅಂತ ನಿಮ್ಮ ಅಣ್ಣನ ಆಸೆ ಪೂರೈಸಿ ಡಾಕ್ಟರ್ ಆದೀಪ. ಅದಕ್ಕೆ ತಂದೆ ತಾಯಿ ಅಂತಿರುವ ನಿಮ್ಮ ಆಶೀರ್ವಾದನೆ ಇದಕ್ಕೆಲ್ಲ ಕಾರಣ. ಆದ್ರೆ ನನ್ನ ಆಸೆನೇ ಬೇರೆ ಇತ್ತಮ್ಮ. ಏನ್ ಮಾಡೋದು, ನನ್ನ ಕನಸು ನನಸಾಗೋದಿಲ್ಲ ಅಂತ ಕಾರಣ. ನಿಮ್ಮಣ್ಣನವರ ಆಸೆ ಐತಿ MBBS ಪಾಸ್ ಮಾಡಿ ಡಾಕ್ಟರ್ ಆಗಿ ನಮ್ಮ ಹಳ್ಳಿಗೆ ದೊಡ್ಡ ಹೆಸರು ತಂದಿದಿ ಅಂದಾಗ ಮತ್ತೇನು ನಿನ್ನ ಆಸೆ? ಹೌದಮ್ಮ, ನಿಮ್ಮ ಆಸೆ ಅಂತೆ MBBS ಮುಗಿಸಿದ್ದೀನಿ. ಆದ್ರೆ MS ಮಾಡ್ಬೇಕು ಅಂತ ನನಗೆ ಆಸೆ. ಅಂದ್ರೆ MS ಮುಗಿಸಿ ನಾನೊಬ್ಬ ಕಿಡ್ನಿ ಸ್ಪೆಷಲಿಸ್ಟ್ ಆಗ್ತೀನಮ್ಮ. ಆಗು, ಯಾರು ಬೇಡಂತಾರ? ಅಲ್ಲಮ್ಮ, ಆಗು ಅಂತ ನೀವೇನೋ ಸುಲಭವಾಗಿ ಹೇಳ್ಬಿಟ್ರಿ. ಇನ್ 2 ವರ್ಷದಲ್ಲಿ ಹಣ ಕೊಡದೆ ಹೋದ್ರೆ ನಮ್ಮ ಹೊಲನೇ ಕೈ ಬಿಟ್ಟು ಹೋಗುತ್ತಲ್ಲ. ಮೇಲಾಗಿ ನಾನು MS ಮಾಡಬೇಕು ಅಂದ್ರೆ 4 ವರ್ಷ ಕೋರ್ಸ್ ಮುಗಿಸ್ಬೇಕು. ಸುಮಾರು 1 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅಷ್ಟು ಧನನ ಎಲ್ಲಿಂದ ಮಾತಾಡ್ತೀರಾ? ಯಾವಾಗ ಬಂದಪ್ಪ? ಈ ಕಡೆ ಬಂದೆ. ಆರಾಮನ್ನ, ನೀವು ಆರಾಮದ್ರೆ? MBBS ಪಾಸ್ ಮಾಡಿ ಬಂದಾನ. ಮತ್ತೆ ನಿನ್ನ ಮೈದುನ ಏನು ಕಡಿಮೆ ಏನು? ನಮ್ಮ ಊರಿಗೆ ದೊಡ್ಡ ಹೆಸರು ತಂದಾನವ. ನೀವು ನನ್ನ ಪಾಲಿಗೆ ಅಣ್ಣ ಅಲ್ಲ, ನನ್ನ ಹಡೆದಪ್ಪ. ಹೊತ್ತಿಗೆ ನನ್ನ ಹಡೆದವ್ವ. ನೀವಿಬ್ರು ಕಷ್ಟಪಟ್ಟು ಓದಿಸ್ತಾ ಹೋಗಿದ್ರೆ ನಾನೆಲ್ಲ MBBS ಮಾಡ್ತಿದ್ದೆ. ನಾನೆಲ್ಲ ಡಾಕ್ಟರ್ ಆಗ್ತಾ ಇದ್ದೆ. ಯಾಕೆ ಚಿಂತೆ ಮಾಡ್ತೀಯಪ್ಪ? ಎದಕ್ಕೂ ಚಿಂತೆ ಮಾಡಕ್ ಹೋಗಬೇಡ. ನಿನ್ನ ಅಣ್ಣ ಇನ್ನೂ ಜೀವಂತವಾಗದಾನ. ದೂರದಿಂದ ಬಂದಿ ಬಿಸಿನೀರ್ಕಾಯಿ ಸಿಟ್ಟಿನಿ, ಹೋಗಿ ಜಳಕ ಮಾಡು. ಆಮೇಲೆ ಬಂದು ಅಡಿಗೆ ಮಾಡ್ತಾನೆ. ಅಷ್ಟು ಸೇರಿ ಊಟ ಮಾಡೋಣ. ನೋಡ್ರಿ ರವಿ, ಎಂಥ ಭಾವನಾ ಜೀವಿ. ನೀವು ತಂದೆ ಅಂತ, ನಾ ತಾಯಿ ಅಂತ, ಇನ್ನ ಅವ ಮಗ ಅಂತ. ಎಂಥ ಪ್ರೀತಿ ರೀ ಅಮ್ಮದು. ನಿಜ ಕಾವೇರಿ, ನೀ ನಂದಂಗ ನಿನ್ನ ಮೈದುನ ಬಂಗಾರನೇ ಖರೆ. ಯಾವ ಜನ್ಮದ ಪುಣ್ಯನೋ ಏನೋ ನನಗವ ತಮ್ಮಾಗಿ ಸಿಕ್ಕಾನ, ನಿನಗ ಮೈದುನಾಗಿ ಸಿಕ್ಕಾನ. ಆದ್ರೆ ಏನ್ ಮಾಡೋದ್ರಿ, ಅವನಿಗಿನ್ನೂ ಬಹಳ ಕಲಿಬೇಕು ಅಂತ ಆಸೆ ಐತಿ. ಆದ್ರ ಅಷ್ಟೊಂದು ರೊಕ್ಕ ಎಲ್ಲಿಂದ ತರ್ಲಿ ಅಂತ ಮನ್ಸಿಗೆ ನೋವು ಮಾಡ್ಕೊಂಡಾನ. ನನ್ನ ತಮ್ಮ ಇನ್ನೂ ಓದ್ಬೇಕಂತ. ಓದ್ಲಿ, ಎಷ್ಟು ರೊಕ್ಕ ಖರ್ಚಾದ್ರೂ ಚಿಂತಿಲ್ಲ. ನಾನು ಅವನ ಮನಸ್ಸನ್ನ ನೋಯ್ಸಂಗಿಲ್ಲ ಕಾವೇರಿ, ನೋಯ್ಸಂಗಿಲ್ಲ. ಅಲ್ರಿ, ಅಷ್ಟೊಂದು ರೊಕ್ಕ ಎಲ್ಲಿಂದ ಕೂಡಿಸ್ತೀರಿ? ಅಷ್ಟೊಂದು ರೊಕ್ಕ ಅಂದ್ರ ಎಷ್ಟು ಬೇಕಂತ? 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಬೇಕಂತ? ಏನು ಮಾಡ್ಲಿ? ಈಗಾಗಲೇ ಹೊಲದ ಮೇಲೆ 80 ಲಕ್ಷ ರೂಪಾಯಿ ಸಾಲ ಮಾಡೀನಿ. ಇನ್ನು ಇರೋ ಒಂದು ಕಾವೇರಿ, ನಿನ್ನೆಯೋ ಮೊನ್ನೆ ನಿನ್ನ ಕೈಯಾಗ ಒಂದು ಪೇಪರ್ ಕೊಟ್ಟಿದ್ದೆಲ್ಲ ಒಳಗಿಡುವಂತ ಇಟ್ಟಿಯಲ್ಲ? ತೆಗೆದಿದ್ದೀನಿ, ತಗೊಂಬ, ತಂದು ಕೊಡ್ತೀನಿ. ಹೌದು, ಅಷ್ಟೇ ಮಾಡ್ಬೇಕು. ಇಲ್ಲ ಅಂದ್ರ 1 ಕೋಟಿ ರೂಪಾಯಿ ನಾ ಎಲ್ಲಿಂದ ತರಲಿ? ನನ್ನ ತಮ್ಮ ಬೆಳೆದು ಇಷ್ಟು ದೊಡ್ಡವಾದ್ರು ಅವ ಏನು ಕೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ. ತಂದೆ ತಾಯಿ ತೀರ್ಕೊಂಡಾಗ ನನ್ನ ತಮ್ಮ ರವಿ 1 ವರ್ಷದ ಹಸುಗೂಸು. ಆವತ್ತಿನಿಂದ ಇವತ್ತಿನ ಮಠ ತಂದೆ ತಾಯಿ ನೆನಪು ಬರಲಾರ್ದಂಗ ಸಾಕಿ ಬೆಳೆಸಿ ಜೋಪಾನ ಮಾಡೀನಿ. ಅಂದಾಗ ಇವತ್ತು ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ ನನ್ನ ತಮ್ಮನ್ನ ಓದಿಸ್ತೇನೆ, ಬಿಡಂಗಿಲ್ಲ, ಓದಿಸ್ತೇನೆ. ಪೇಪರ್ನಾಗ ಐತೆ ಹೇಳ್ತೀನಿ. ಆದ್ರ ಇದನ್ನ ನಿನ್ನ ಮೈದುನ ಕೇಳಿಸ್ಕೋಬಾರ್ದು. ಅವ ಊಟ ಮಾಡಿ ಹೊರಗೆ ಹೋಗ್ಲಿ, ಆಮೇಲೆ ಹೇಳ್ತೇನೆ. ಅಯ್ಯ, ಅವ ಹಿತ್ತಲ್ದಾಗ ಜಳಕ ಮಾಡಕತ್ತಾನ. ಅವ ಜಳಕ ಮಾಡಿ ಹೊರಗೆ ಬರ್ಬೇಕಂದ್ರೆ ಇನ್ನೂ 1 ತಾಸು ತಡ ಆಗುತ್ತ. ಅದು ಏನು ಅಂತ ಹೇಳ್ರಿ. ಕಾವೇರಿ, ನನ್ನ ತಮ್ಮನ ಮನಸ್ಸನ್ನ ನಾನು ಯಾವತ್ತೂ ನೋಯಿಸಿಲ್ಲ. ಅದಕ್ಕೆ ನಂದೊಂದು ಮಾತು ನಡೆಸ್ಕೊಡ್ತೀನಿ ಅಂತ ಮಾತು ಕೊಡ್ತೀಯ. ಅಯ್ಯ, ನಾ ಯಾವಾಗ ನಿಮ್ಮ ಮಾತು ಮೀರಿನಿ? ಯಾವತ್ತೂ ಮೀರಿಲ್ಲ. ಆದ್ರ ಇವತ್ತು ಮೀರ್ತೀಯೇನೋ ಅಂತ ನನ್ನ ಆತ್ಮ ಹೇಳಕತ್ತೈತಿ. ಅದಕ್ಕೆ ನಮ್ಮ ಮನೆ ದೇವರು ಬಸವಣ್ಣನ ಮೇಲೆ ಆಣೆ ಇಟ್ಟು ನನಗೆ ವಚನ ಕೊಡು ಕಾವೇರಿ. ವಚನ? ಆಯ್ತು, ನಿಮ್ಮದು ಎಂಥದೇ ಮಾತಿದ್ರು ನಡೆಸ್ಕೊಡ್ತೀನಿ ಅಂತ ನಮ್ಮ ಮನೆಯ ದೇವರು ಬಸವಣ್ಣನ ಮೇಲೆ ಆಣೆ ಇಟ್ಟು ವಚನ ಕೊಡ್ತೀನಿ. ಆಯ್ತಿಲ್ಲೋ? ಸಂತೋಷ ಕಾವೇರಿ, ಬಹಳ ಸಂತೋಷ. ನೋಡಿಲಿ, ನನ್ನ 2 ಕಿಡ್ನಿ ಕೊಟ್ರ 1 ಕೋಟಿ ರೂಪಾಯಿ ಕೊಡ್ತಾರಂತ.
ಕಿಡ್ನಿ ಕೊಟ್ರ ನೀವು ಬದುಕ್ತೀರಿ ಇಲ್ಲಿ. ನಾನು ಬದುಕಂಗಿಲ್ಲ ಕಾವೇರಿ, ನಾನು ಸಾಯ್ತೀನಿ ಅಂತ ನನಗೆ ಗೊತ್ತೈತಿ. ನನ್ನೆರಡು ಕಿಡ್ನಿ ಕೊಟ್ಟು ಬಂದು ನಿನ್ನ ಕೈಯಾಗ 1 ಕೋಟಿ ರೂಪಾಯಿ ತಂದು ಇವತ್ತಿಂದ ನನ್ನ ತಮ್ಮ ರವಿ ನಿನಗ ಮೈದುನ ಅಲ್ಲ, ನಿನ್ನ ಮಗ ಅಂತ ತಿಳಿದು ನೀನು ಓದಿಸ್ಬೇಕು ಕಾವೇರಿ, ಓದಿಸ್ಬೇಕು. ನೀವು ನನಗಿಷ್ಟ ತಿಳ್ಕೊಂಡಿರಿ. ನೀವ್ಯಾಕ್ರಿ 2 ಕಿಡ್ನಿ ಕೊಡ್ತೀರಿ? ಯಾಕ ನಿಮಗೆ ನನ್ನ ಮ್ಯಾಲ ಹಕ್ಕಿಲ್ಲ? ಅಂದ್ರೆ 1 ಕಿಡ್ನಿ ನೀ ಕೊಡು, ಇನ್ನೂ 1 ಕಿಡ್ನಿ ನಾನು ಕೊಡ್ತೀನಿ ಅಂತ ಹೇಳ್ಬೇಕು. ಅಂದ್ರ ಯಾರು ಸಾಯಂಗಿಲ್ಲ, ಇಬ್ರು ಬದುಕ್ತೀವಿ. ಕಾವೇರಿ, ನೀನು ನನ್ನ ಹೆಂಡತಿ ಅಲ್ಲಲೇ, ನನ್ನ ತಾಯಿ ಮನಸ್ಸಲ್ಲೇ ನಿಂದು, ತಾಯಿ ಮನಸ್ಸು. ಹೌದ್ರಿ, ನನ್ನ ಮೈದ್ನ ಕಲಿಬೇಕು, ದೊಡ್ಡ ಕಿಡ್ನಿ ಡಾಕ್ಟರ್ ಆಗ್ಬೇಕು, ನಮ್ಮ ಹಳ್ಳಿಗೆ ದೊಡ್ಡ ಹೆಸರು ತರಬೇಕ್ರಿ, ದೊಡ್ಡ ಹೆಸರು ತರಬೇಕು. ನಿಜ ಕಾವೇರಿ, ನಾವಿಬ್ರು ನಮ್ಮೆರಡು ಕಿಡ್ನಿ ಕಳ್ಕೊಂಡ್ರೂ ಚಿಂತಿಲ್ಲ. ಊರ ರೈತನ ಮಗ ಒಬ್ಬ ದೊಡ್ಡ ಕಿಡ್ನಿ ಡಾಕ್ಟರ್ ಆಗಿ ಬರಾಕತ್ತಾನ ಅಂತ ಊರಿಗೆ ಊರೇ ಸಂತೋಷ ಪಡಬೇಕು ಕಾವೇರಿ, ಊರಿಗೆ ಊರೇ ಹೆಮ್ಮೆ ಪಡಬೇಕು. ಆದ್ರೆ ಈ ವಿಷಯ ನಿನ್ನ ಮೈತ್ರಿ ಗೊತ್ತಾಗಬಾರ್ದು. ನಿನಗೇನು ಬ್ಯಾಸ್ ಇಲ್ಲ? ಹೌದಲ್ಲ? ಇಲ್ಲ, ಕಿಡ್ನಿ ಡಾಕ್ಟರ್ ಆಗಿ ಊರಿಗೆ ಬರಾಕತ್ತಾನೆ. ಮನೆಗೆ ಹೋಗಿ ಹೇಳಿ ಬಂದೀನಿ, ಬರ್ರಪ್ಪ ಇವತ್ತು ನನ್ನ ತಮ್ಮ ಬರಾಕತ್ತಾನ, ಎಲ್ಲರೂ ಬಂದು ನಮ್ಮ ಮನೆಯಾಗ ಹೊಟ್ಟೆ ತುಂಬಾ ಉಂಡು ನನ್ನ ತಮ್ಮಗೆ ಆಶೀರ್ವಾದ ಮಾಡಿ ಹೋಗ್ರಪ್ಪ ಅಂತ. ತಂದೆ ತಾಯಿ ಬದುಕಿದ್ರೆ ಇವತ್ತು ಎಷ್ಟು ಆನಂದ ಪಡ್ತಾ ಇದ್ರೋ ಏನೋ. ನಾವಿಬ್ರು ಗಂಡ ಹೆಂಡತಿ ಮಾಡಿದ ತ್ಯಾಗಕ್ಕ ಇವತ್ತು ತಕ್ಕ ಪ್ರತಿಫಲ ಸಿಕ್ಕಂಗಾತು. ಸಾರ್ಥಕ ಆತಪ್ಪ, ನನ್ನ ಜನ್ಮ ಇವತ್ತಿಗೆ ಸಾರ್ಥಕ ಆದಂಗಾತು. ಇನ್ನು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಬಿಟ್ರೆ ನನ್ನ ಕರ್ತವ್ಯ ಮುಗ್ದಂಗಾಗತ್ತ. ಕಾವೇರಿ, ಕಾವೇರಿ ಬಾರ ಹೊರಗ. ಆರಾಮದಿರವ? ನೀವು ಆರಾಮದಿರ? ಬಾಬಾ ಯಾಕೆ ಹೊರಗಡೆ ಇದ್ದೀರಾ? ನೋಡಿ ಬಾಬಾ, ನಮ್ಮ ಅಣ್ಣ ಅಂತ ಹೇಳ್ತಾ ಇದ್ದಿಲ್ಲ, ಇವ್ರೆ ಹೆಸರು ರಾಜೀವ ಅಂತ. ಹಾ, ಇವರು ನಮ್ಮ ಅಕ್ಕಮ್ಮ ಕಾವೇರಮ್ಮ ಅಂತ. ಇವ್ರು ಯಾರು ಅಂತ ಗೊತ್ತಾಗಿದ್ದಾರಪ್ಪ? ಇವ್ರ ಹೆಸರು ಬಶಿಕಂಠ ಅಂತ, ನನ್ನ ಮಾವನವರು. ಮಾವನವರು ಅಂದ್ರೆ ನನ್ನ ಹೆಂಡತಿಯ ಅಣ್ಣ. ಹೆಂಡತಿ? ಇವಳು ನನ್ನ ಹೆಂಡತಿ ದಾವಣಿ. ಏನಪ್ಪ ಇದು? ನಮಗೊಂದು ಮಾತು ಹೇಳಲಿಲ್ಲ, ಕೇಳಲಿಲ್ಲ, ನಮ್ಮ ಅಪ್ಪಣೆನೂ ಪಡೆದಿಲ್ಲ. ಒಮ್ಮಿಂದೊಮ್ಮೆಲೆ ಮದುವೆಯಾಗೇ ಬಂದುಬಿಟ್ಟೆ. ರವಿ, ನಿಮ್ಮ ಅಣ್ಣನಿಗೆ ಬಾಯಿ ತುಂಬ ತಂದೆ ಅಂತ ಕರೀತಿದ್ದ ನೀನು, ಅವರಿಗೊಂದು ಮಾತು ಕೇಳದೆ ಮದುವೆ ಆದಂತ ಅವಶ್ಯಕತೆ ಆದ್ರೆ ಏನಿತ್ತು? ಅಂದ್ರೇನು ಅಕ್ಕಮ್ಮ, ವಿದ್ಯಾವಂತನಾದ ನಾನು ನನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ನೋಡ್ರಿ ರಾಜೀವಪ್ಪ, ಊರಿಗೆಲ್ಲ ಊಟ ಹಾಕಿಸಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಳ್ಳೋ ಕಾಲ ಇದಲ್ಲ. ವಿದ್ಯಾವಂತರು ಬುದ್ಧಿವಂತರು ತಮಗಿಷ್ಟವಾದ ಸಂಗಾತಿಯನ್ನು ಆಯ್ಕೆ ಮಾಡಿ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಳ್ತಾರ. ಅದನ್ನ ಕೇಳೋ ಅಧಿಕಾರ ನಿಮಗಿಲ್ಲ. ಮೇಲಾಗಿ ಇವರೇನು ಚಿಕ್ಕ ಮಕ್ಕಳು ಅಲ್ಲ. ನಮಗೆ ಬುದ್ಧಿ ಹೇಳ್ರಿ ಅಂತ ನಾವೇನು ನಿಮಗಿಲ್ಲಿ ಕರೆಸಿಲ್ಲ. ಏಯ್, ಸುಮ್ಮನೆ ನಿಂತ್ಕೊಡ್ರಿ. ಮೈದನನ್ನ ಮೊಮ್ಮಕಾರದಿಂದ ನಾನು ಕೇಳಿದ್ರೆ ಅಣ್ಣ ಅನ್ನೋ ಅಧಿಕಾರದಿಂದ ಅವ್ರು ಕೇಳಕತ್ತಾರ. ನಮಗ ಬುದ್ಧಿ ಹೇಳ್ರಿ. ಇವರ ಮೇಲೆ ಅಣ್ಣ ಅತ್ತಿಗೆ ಅನ್ನೋ ಅಧಿಕಾರ ನಿಮಗೆ ಅಷ್ಟೇ ಅಧಿಕಾರ ಅಣ್ಣನಾದ ಇವರಿಗೂ ಇದೆ. ತಿಳಿಯುತ್ತೆ. ಯಾಕ್ರಿ ನಮ್ಮ ಅಣ್ಣನಿಗೆ ಅವಮಾನ ಮಾಡ್ಬೇಕಂತಾನೆ ನನ್ನ ಮದುವೆ ಮಾಡ್ಕೊಂಡು ಈ ಮನೆ ಕರೆತಂದ್ರೇನು? ಹೇಳ್ರಿ ಹೇಳ್ರಿ. ಹೇಳ್ತೀನಿ ಅಕ್ಕಮ್ಮ, ನನ್ನ ಮಾವನಿಗೆ ಬಾಯಿಗೆ ಬಂದಂತೆ ಮಾತನಾಡುವ ಅಧಿಕಾರ ನಿಮಗೆ
ಮಾತಾಡಕತ್ತಿ ಏನು ಮಾತಾಡಕತ್ತಿ ಅನ್ನೋದನ್ನ ಅರಿಬಿಟ್ಕೊಂಡು ಮಾತಾಡು. ನಿನ್ನ ಮೈದುನ ಈಗ ದೊಡ್ಡ ಡಾಕ್ಟರ್ ಆಗ್ಯಾನ. ತನಗೆ ಸರಿ ಹೋಗೋ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಾನು ಅಂದಾಗ ಆಕಿ ಅಣ್ಣಗ ನೀನು ಬಾಯಿಗೆ ಬಂದಂಗ ಮಾತಾಡಿದ್ರ ಪಾಪ ಇವಾಗ ಸಿಟ್ಟು ಬರಂಗಿಲ್ಲ. ತಿಳಿದು ಮಾತಾಡಬೇಕು ಕಾವೇರಿ, ತಿಳಿದು ಮಾತಾಡಬೇಕು. ಅಂದ್ರ ಈ ಮದ್ವಿಗೆ ನಿಮ್ದು ಒಪ್ಪಿಗೆ ಐತಿ ಅಂದಂಗ ಆಯ್ತಲ್ಲ? ನನ್ನ ಒಪ್ಪಿಗೆ ಇಲ್ಲ ಅಂದ್ರ ಈ ಮನೆ ಬಿಟ್ಟು ಹೋಗ್ತಾರ, ಬೇರೆ ಮನೆ ಮಾಡಿ ಜೀವನ ಮಾಡ್ತಾರ. ರೆಕ್ಕೆ ಬಲಿತ ಪಕ್ಷಿಗೆ ನೀನು ಹಾರಬೇಡ ಅಂದ್ರ ಕೇಳುತ್ತ ನೋಡ್ರಿ, ನಿಮ್ಮನ್ನ ಅತ್ತಿಗೆಯರಿಗೆ ಈ ಮದುವೆ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ಬಿಡ್ಲಿ, ನನ್ನ ತಂಗಿಗೆ ಬೇರೆ ವರ ನೋಡಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತೀನಿ. ಅವ್ರಿಗೇನ್ ಹೇಳ್ತಿದ್ದೆ ನೀನು? ಈ ಮನೆ ಸಾವಾಸವೇ ನಮ್ಮ ಬೇಡ. ನಡಿ ಹೋಗೋಣ. ಹೀಗೆಲ್ಕ ಹೋಗ್ಬೇಕಾಗಿಲ್ಲ. ನೋಡಿ ಮಾವ, ನಿಮ್ಮ ತಂಗಿಯೊಂದಿಗೆ ಸಂಸಾರ ಮಾಡ್ಬೇಕಾಗಿರೋನು ನಾನು, ನನ್ನ ಅಣ್ಣ ಅತ್ತಿಗೆ. ಅಜ್ಜಮ್ಮ, ನಾನು ಮಾತಾಡಿದ್ದು ತಪ್ಪಾಯ್ತು ಅಂತ ನೀವು ಇವರೆಲ್ಲ ಕ್ಷಮೆ ಕೇಳಬೇಕು. ಏನು ಹೇಳಕತ್ತಾನ ನನ್ನ ತಮ್ಮ? ನೀನೇನೀಗ ಮಾತಾಡ್ದಲ್ಲ, ಅದು ತಪ್ಪಾಯ್ತು ಅಂತ ಅವ್ರ ಹತ್ರ ಕ್ಷಮೆ ಕೇಳು ಹೋಗು. ನಾನು ನಿಮಗೆ ಮಾತಾಡಿದ್ದು ತಪ್ಪಾಯ್ತು, ನೀವಿಬ್ರು ಕ್ಷಮೆ ಮಾಡ್ರಿ. ಆಯ್ತಲ್ಲಪ್ಪ, ನಡಿ, ಅಡಿಗೆ ಆಗೈತೆ, ನಡಿ ಊಟ ಮಾಡ್ಲಿ. ನಮ್ಗೆ ಹೋಳಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮನೆ ಕೆಲಸ ಎಲ್ಲ ಮಾಡಿನಲ್ಲವ? ಮಾಡಿದೀಯ? ಮತ್ತೆ ಹೊರಗಡೆ ಬಟ್ಟೆನೇ ಕಾಣಿಸ್ತಾ ಇಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡಿದೀಯಾ? ಬಟ್ಟೆ ಮಾತ್ರ ಹೋಗೋದಿಲ್ಲ. ಅದೇ ಯಾಕೆ ಹೋಗ್ತಿಲ್ಲ ಅಂದೆ? ಯಾಕೋ ನನ್ನ ಮನೆಗೆ ಆರಂಭಿಲ್ಲವ. ಇತ್ತೀಚೆಗ ನನಗೆ ಯಾಕೋ ಬಹಳ ಸುಸ್ತಾಗಕತ್ತೈತಿ. ಅದೆಲ್ಲ ನಡೆಯೋದಿಲ್ಲ. ಬಟ್ಟೆಗಳನ್ನ ನೀನೇ ತೊಳಿಬೇಕು, ಅದು ಈಗ್ಲೇ. ಹೋಗಿ ಬಟ್ಟೆ ತೊಳಿ ಹೋಗು. ನನ್ನ ಮೈಯಾಗ ಆರಾಮಿಲ್ಲ ಅಂತ ಹೇಳಿದ್ರು, ಬಟ್ಟೆ ನೀನೇ ಒಗಿಬೇಕು ಅಂತ ಹೇಳಕತ್ತಿಯಲ್ಲ, ಯಾಕ? ಇವತ್ತೊಂದು ದಿನ ನೀವು ಹೋಗಿದ್ರೆ ಏನಾಗುತ್ತವ? ನನಗೆ ಬಟ್ಟೆ, ನಾನು ಈ ಮನೆ ಒಡತಿ. ಮತ್ತೆ ನಾನು? ನೀನು ಈ ಮನೆ ಆಳು. ನಾನು ಹೇಳ್ದಾಗೆ ಕೇಳ್ಕೊಂಡು ಈ ಮನೇಲಿ ಇದ್ರೆ ಇರಬೇಕು, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ಬೇಕು. ನಾನು ಡಾಕ್ಟರ್ನ ಹೇಳ್ತಿ. ಡಾಕ್ಟರ್ನ ಹೇಳ್ತಿ? ನಿನ್ನ ಗಂಡ ಡಾಕ್ಟರ್ ಆಗ್ಬೇಕಾದ್ರೆ ನಾವಿಬ್ರು ಗಂಡ ಹೆಂಡತಿ ಎಷ್ಟು ಜೀವ ತೀದೀವಿ ಅನ್ನೋದು ನಿನಗೆ ನವ ಗೊತ್ತು. ಜೀವ ತೇದಂತಿಗೆ ಜೀವ. ನನ್ನ ಗಂಡ ಬುದ್ಧಿವಂತನಿದ್ದಾನೆ, ಪರಿಶ್ರಮ ಪಟ್ಟು ಓದಿ ಡಾಕ್ಟರ್ ಆಗಿದ್ದಾನೆ. ನೀನೇನೆ ಜೀವ ತೀಯದು? ಏನೇನ್ರ ಹೇಳದೆ ಅಂದ್ರೆ ಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಮಾತಾಡಕತ್ತೀನಿ? ಏನಮ್ಮ, ಏನ್ ನಡೆಯಕತ್ತೈತಿ ಮನ್ಯಾಗ? ಏನನ್ನಕತ್ತಾಳ ಈ ಸೊಕ್ಕಿನ ಹೆಣ್ಣು? ನೋಡೋಣ, ಮನೆ ಕೆಲಸ ಮಾಡಂದ್ರಿ ಅಯ್ಯೋ ನನಗೆ ಹಾಗಾಗಿದೆ, ನನಗೆ ಹೀಗಾಗಿದೆ ಅಂತ ನಾಪನ ನಡೆಸಾಳಿ. ಕಪಾಳಪ್ಪನ ಕೊಟ್ಟು ಕೆಲಸ ಮಾಡಕ್ ಹಚ್ಚ. ಮುಗಿಸೆಟ್ಟಿ ತಿನ್ನಾಕ ಇವ್ರ ಅಪ್ಪ ಗಳಿಸಿಟ್ಟಾನ ಇಲ್ಲಿ. ಅಲ್ಲಣ್ಣ, ಇದ್ರ ಮೇಲೆ ಸೇಡ್ ತೀರ್ಸ್ಕೊತೀನಿ ಅಂತ ಹೇಳಿದ್ದಿ, ಯಾಕೆ ಇನ್ನೂ ಮನಸ್ಸೇ ಮಾಡಿಲ್ಲ? ಇದ್ರಾಗ ಏನ್ ಉಳ್ದೈತಿ ಅಂತ ನಾ ಇದ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳಿ? ಎಲ್ಲ ಮುಗ್ದ ಹೋಗೈತಿ. ಇನ್ನೇನಿದ್ರು ಇವ್ರಿಬ್ರು ಗಂಡ ಹೆಂಡತಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಷ್ಟ ನನ್ನ ಕೆಲಸ. ನೀ ನನ್ನ ಮ್ಯಾಲ ಸೇಡ್ ತೀರ್ಸ್ಕೊಳ್ಳಕ ಬಂದಿ ಅಂತ ನನಗೆ ಯಾವಾಗ ಗೊತ್ತಾಗೈತು. ಸುಂದರವಾದ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿದ ನೀನು ಅದು ಯಾವ ನರಕಕ್ಕೆ ಹೋಗ್ತೀಯೋ ದೇವರಿಗೆ ಗೊತ್ತು. ನಾನ್ ನರಕಕ್ಕೆ ಹೋಗೋದಿಲ್ವೇ? ನಿನ್ನ ನರಕಕ್ಕೆ
ಕಳಿಸ್ಬೇಕಂತಾನ ಪಂಚಾಕೆ ಇವನೇ ಕೇಳಿದ್ದೇನೆ ನೀತಿಗೆಟ್ಟ ನಾಳೆ. ಇನ್ನೊಂದು ಸಲ ಇಂಥ ಕೆಟ್ಟ ಮಾತು ನಿನ್ನ ಬಾಯಾಗ ಬಂದಿದ್ದಾದ್ರ ಮೆಟ್ಟು ಮೆಟ್ಟು ತಗೊಂಡು ಹೊಡಿತೀನಿ. ನನ್ನ ಮಾಮನಿಗೆ ಮೆಟ್ಟು ತಗೊಂಡು ಹೊಡಿತೀನಿ ಅನ್ನೋವಷ್ಟು ಸೊಕ್ಕು ಬಂತೇನೆ. ನಾನು ಬೀವರ್ಸಿನ ಇರ್ಲಪ್ಪ ಇರ್ಲಿ. ರವಿ ಇವ ನನಗೇನಂದಾಗ ನಾನು ಮೆಟ್ಟು ತಗೊಂಡು ಹೊಡಿತೀನಿ ಅಂದೆ ಅನ್ನೋದು ನೀ ವಿಚಾರ ಮಾಡಿ ಏನಪ್ಪ. ಇವ ನನಗಂದ ಮಾತು ನೀ ಏನಾರ ಕೇಳಿಸ್ಕೊಂಡಿದ್ದಿ ಅಂದ್ರೆ ನೀನೇ ಇವನಿಗೆ ಮೆಟ್ಟು ತಗೊಂಡು ಹೊಡಿತಿದ್ದಿ. ಇವ್ರು ಏನ ಅಂದ್ರು ನೀ ಅನಿಸ್ಕೋಬೇಕು. ಹಂಗಿದ್ರೆ ಈ ಮನೆಯಾಗಿರ್ಬೇಕು. ಇಲ್ಲ ಅಂದ್ರ ಈ ಮನೆ ಬಿಟ್ಟು ಎಲ್ಲಿಯಾದ್ರೂ ದೂರ ಹೋಗ್ಬೇಕು. ನಿನಗ ಏನು ಮಾತಾಡಕತ್ತಿ ಅಂತ ವಿಚಾರ ಮಾಡಿ ಮಾತಾಡಕತ್ತೀಯನಪ್ಪ. ವಿಚಾರ ಮಾಡಿ ಮಾತಾಡಕತ್ತೀನಿ. ಅಲ್ಲೋ ನಿನ್ನ ಒಡ ಹುಟ್ಟಿದ ಅಣ್ಣನ ಕೂಡ ಹೆತ್ತ ತಾಯಿ ಅಂತ ಬಾಯಿ ತುಂಬಾ ಕರೀತಿದ್ದ ನಿನ್ನ ಅತ್ತಿಗಿನ ಈ ಮನೆಯಿಂದ ಹೋಗ್ರಿ ಅನ್ನುವಷ್ಟು ಕಠೋರವಾಯ್ತೇನಪ್ಪ ನಿನ್ನ ಮನಸ್ಸು. ನೀವಿರ್ಲಾರ್ದಾಗ ಬಾಯಿ ಬಂದಂಗ್ ಮಾತಾಡ್ತಾಳ್ರಿ. ಇವ್ರೇನೋ ನೀವು ಡಾಕ್ಟರ್ ಆಗೋದಿಕ್ಕೆ ಜೀವನೇ ತೆಗೆದಿದ್ದಾರಂತೆ. ಹಾಗಂತೆ ಹೀಗಂತೆ ನನ್ನೇ ಅಣಗಿಸ್ತಾಳ್ರಿ ಇವಳು. ನನಗೆ ಗೊತ್ತಿತ್ತು ನಾನು ಹಿಂದೆ ಇರ್ಬೇಕಾದ್ರೆ ನಿನಗೆ ಹೀಗೆಲ್ಲ ಮಾತಾಡ್ತಾರೆ ಅಂತ. ನೋಡ್ದಾಮಿನಿ, ಇವರೇನು ತಮ್ಮ ಸ್ವಂತ ದುಡಿಮೆ ಅಂತ ನನಗೆ ಕಳಿಸಿಲ್ಲ. ಹಿರಿಯರು ಮಾಡಿರೋ ಆಸ್ತಿ ಇತ್ತು, ಅದನ್ನು ಮಾರಿ ಕಳಿಸ್ಯಾರ ಅಷ್ಟ. ಈ ಹೊಲ ಮಾರಿದ ದುಡ್ಡಿನಿಂದ ನೀ ಇಂಥ ಡಾಕ್ಟರ್ ಆಗಕ್ಕೆ ಸಾಧ್ಯ ಇತ್ತೇನಪ್ಪ. ನಾವಿಬ್ರು ಗಂಡ ಹೆಂಡತಿ ಕೂಡಿ ನಮ್ಮ ದೇಹಕ್ಕೆ ಬೇಕಾಗಿರೋ ಒಂದೊಂದು ಅದೇ ರೀ ನಿನಗೇನು ಹುಚ್ಚು ಹಿಡಿತೇನೆ. ತಾಯಿ ತನ್ನ ಎದೆ ಹಾಲು ಕುಡಿಸಿ ಬೆಳೆಸಿದ ಕೂಸಿಗೆ ಹಂಗಿಸ್ತಾಳ. ಹಣ್ಣು ಕೊಡು ಮರ ತಾನು ಮಾಡಿದ ಉಪಕಾರಕ್ಕ ಪ್ರತಿಫಲ ಕೇಳ್ತದ. ಹಂಗ ತಾಯಿ ನೀನು ತಾಯಿಯಾಗಿ ಮಾತಾಡುತ್ತಾರೆ. ನನ್ನ ತಮ್ಮ ಹೇಳೋದು ಖರೆ ಐತಿ. ಹೊಲ ಮಾರಿದ ರೊಕ್ಕದಾಗ ನಾವು ಅವಾಗ ಓದಿಸಿವಿ. ಅದೇನು ನಾವು ಕಳಿಸಿದ್ದ ಅಲ್ಲ ಅಂದಾಗ ಅದನ್ನ ಕೇಳಾಕ ನಮಗ ಏನೈತ? ನಮಗೇನೈತಿ? ನೋಡಪ್ಪ ರವಿ, ಈ ಮನೆಯಾಗ ನನಗೆ ಇಷ್ಟ ಅವಮಾನ ಆಗೈತಿ ಅಂದ್ಮೇಲೆ ಈ ಮನೆಯಾಗ ಇವ್ರಿಬ್ರು ಇರ್ಬೇಕು ಒಂದು, ಇಲ್ಲ ನಾವಿಬ್ರು ಇರ್ಬೇಕು ಒಂದು. ಏನ್ ತೀರ್ಮಾನ ತಗೊಂಡ್ತಿ ಅನ್ನೋದು ನಿನ್ನ ಕೈಯಾಗಾಯ್ತು ನೋಡಪ್ಪ. ನಿಮ್ಮ ಅಣ್ಣ ಅತ್ತಿಗೆ ಬೇಕಂದ್ರ ನನ್ನ ಮಣ್ಣನ ಈ ಮನೆ ಬಿಟ್ಟು ಹೊರಗೆ ಇಲ್ಲ. ನಾನು ನಮ್ಮ ಅಣ್ಣ ಬೇಕಂದ್ರ ನಿಮ್ಮಣ್ಣ ಅತ್ತಿಗೆನ ಈ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು. ಏನನ್ನೋದನ್ನ ಈಗ ತೀರ್ಮಾನ ತಗೋರಿ. ಹೇಳ್ರಿ ರೀ. ರವಿಗೆ ಬಾಯಿ ಬಿಟ್ಟು ಹೇಳಕ್ಕ ಸಂಕಟ ಆಗಕತ್ತತಿ ಅಂತ ಕಾಣಿಸುತ್ತ. ನಡಿಯಮ್ಮ, ನಾವ ಈ ಮನೆ ಬಿಟ್ಟು ಹೋಗಿ ನಡಿ. ಇಲ್ಲ ಮಾಮ, ನಿಮಗೆ ಈ ಮನೆ ಬಿಟ್ಟು ಹೋಗು ಅಂತ ಯಾರು ಹೇಳಿದ್ರು? ಈಗ ಈ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನೀವಲ್ಲ, ಇವರು. ನಮ್ಮನ್ನ ಮನೆ ಬಿಡಿಸಿ ಹೊರಗೆ ಹಾಕಬೇಡ. ಡಾಕ್ಟರ್ ಬರ್ಕೊಟ್ಟ ಔಷಧಿ ಗುಳಿಗೆ ಟಾನಿಕ್ಕು ಸಮಯಕ್ಕೆ ಸರಿಯಾಗಿ ತಗೊಳ್ಳಾರ್ದಕ್ಕ ನಮ್ಮಿಬ್ಬರ ದೇಹ ಮೆತ್ತಗಾಕೋಗೈತಪ್ಪ. ಹೊರಗೆ ಹೋಗಿ ದುಡಿದು ತಿನ್ನೋ ಶಕ್ತಿ ನಮ್ಮ ಕಡೆ ಇಲ್ಲ. ಇಷ್ಟಂತ ನೀನಾದ್ರೂ ಹೇಳಪ್ಪ ನನ್ನ ತಮ್ಮಗ. ಏನಂತ? ನೀವು ಬೈದ್ರೆ ಬೈಸ್ಕೊತೀವಿ, ಹೊಡೆದ್ರೆ ಹೊಡೆಸ್ಕೊತೀವಿ. ನೀವು ಹಾಕಿದ್ದ ತಿಂದ ನಾಯಿ ಹೆಂಗ್ ಬೇಕಾದ್ರೆ ನೀನಾದ್ರೂ ಹೇಳಪ್ಪ ನನ್ನ ತಮ್ಮಗ. ಇಲ್ಲ, ನಾನು ಒಂದು ಸಲ ನಿರ್ಧಾರ ತಗೊಂಡ್ಮೇಲೆ ಮುಗ್ದಾಯ್ತು. ಮುಂದಿಟ್ಟ ಹೆಜ್ಜಿನ ಹಿಂದಿಟ್ಟು ಮಗನ ಚಾಂದಾನ ರಾಮ ಲಕ್ಷ್ಮಣರಂತಿದ್ದ ಅಣ್ಣ ತಮ್ಮರ ಮಧ್ಯೆ ವಿಷದ ಬೀಜ ಬಿತ್ತಿ ಅವರಿಗೆ ದೂರ ಮಾಡಕ್ಕೆ ನಿಂತಿರುವ ನಿನಗ ದೇವರು ಒಳ್ಳೆಯ ಸಾವು ತರೋದಿಲ್ಲೋ. ನಿನ್ನ ಮೈಯಾಗ ಹುಳ ಬಿದ್ದು ಸಾಯಿತಿ. ಏನಂದಿದೆ? ಸೊಕ್ಕಿನ ಹೆಣ್ಣೆ, ಹೆಸರಿನಾಗ ವಿಷ ತುಂಬಿಕೊಂಡೈತಿ ಅಂತ ಇನ್ನು ವಿಷಕಾರದ ಇರ್ತೀಯ ನೀನು. ನೀನು ಒಳ್ಳೆ ರಕ್ತಕ್ಕೂ ಹುಟ್ಟಿಲ್ಲಲೇ. ಕೊಟ್ಟಿ ರಕ್ತಕ್ಕೆ ಹುಟ್ಟಿದ ಕೆಟ್ಟ
ಮೊದಲು ಈ ಮನೆಯಿಂದ ಹೊರಗೆ ಬಿಡು. ಅಯ್ಯೋ ನೀವೆಲ್ಲ ನಿಮಗ್ ತಿಳಿಯೋದಿಲ್ಲ. ಒಳಗಡೆ ಬಿಸಿ ಬಿಸಿ ಹಾಲು ಕಾಸಿದ್ದೀನಿ, ಕುಡಿ ಹೋಗಿ ಬಂದಿರಿ. ಆಯ್ತು ಬಂಗಾರಿ. ತಡಿ ಕವಿ, ಇವ್ರಂದಂಗ ಇನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಬಾ.